ಬಲಿಷ್ಠ ಭಾರತ ಒಂದ್ ಕಡೆ, ಭಾರತದ ಬೆನ್ನಿಗೆ ನಿಂತಿರೋ ರಾಷ್ಟ್ರಗಳು ಮತ್ತೊಂದು ಕಡೆ. ವಿಶ್ವ ಕ್ರಿಕೆಟ್ನಲ್ಲಿ ಏಕಾಂಗಿಯಾದ ಪಾಕಿಸ್ತಾನ ಕೊನೆಗೂ ಕೂಡ ತಲೆಬಾಗಿದೆ. 2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಭಾರತದ ಪಂದ್ಯಗಳನ್ನ ಹೈಬ್ರಿಡ್ ಮಾದರಿಯಲ್ಲಿ ನಡೆಸೋಕೆ ಪಿಸಿಬಿ ಕೊನೆಗೂ ಕೂಡ ಒಪ್ಕೊಂಡಿದೆ. ಅದರ ಜೊತೆಗೆ ಐಸಿಸಿಗೆ 3 ಕಂಡೀಷನ್ಗಳನ್ನು ಕೂಡ ಹಾಕಿದೆ. ಹಾಗಾದ್ರೆ ಭಾರತದ ಪಂದ್ಯಗಳು ಎಲ್ಲಿ ನಡೆಯುತ್ತವೆ? ಐಸಿಸಿಗೆ ಪಾಕ್ ಇಟ್ಟಿರೋ 3 ಡಿಮ್ಯಾಂಡ್ಸ್ ಏನು? ಇನ್ಮುಂದೆ ಭಾರತಕ್ಕೆ ಬರಲ್ವ ಪಾಕ್ ತಂಡ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿ 2025ರ ಟೂರ್ನಿಯನ್ನ ಪಾಕಿಸ್ತಾನದಲ್ಲಿ ಆಯೋಜನೆ ಮಾಡಿದ್ದು. ವಿವಾದಗಳಿಗೆ ಕ್ಲೈಮ್ಯಾಕ್ಸ್ ಸಿಗ್ತಾನೆ ಇರಲಿಲ್ಲ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಿವಾದದಿಂದಾಗಿ ಟೂರ್ನಿಯ ವೇಳಾಪಟ್ಟಿಯನ್ನು ಕೂಡ ರಿಲೀಸ್ ಮಾಡೋಕ್ಕಾಗಿಲ್ಲ. ಇದೇ ಕಾರಣಕ್ಕೆ ಐಸಿಸಿ ನವೆಂಬರ್ 29 ಮತ್ತು 30ರಂದು ಸಭೆ ನಿಗದಿಪಡಿಸಿತ್ತು. ಬಟ್ ಮೊದಲ ದಿನದ ಸಭೆಯಲ್ಲಿ ಯಾವುದೇ ಅಂತಿಮ ನಿರ್ಧಾರವನ್ನು ಕೈಗೊಳ್ಳೋಕ್ಕಾಗಿರಲಿಲ್ಲ. ಕೊನೆಗೆ ಐಸಿಸಿ ಮಧ್ಯ ಎಂಟ್ರಿ ಕೊಟ್ಟು ಸಮಸ್ಯೆಗೆ ಫುಲ್ ಸ್ಟಾಪ್ ಅನ್ನು ಇಟ್ಟಿದೆ. ಪಾಕಿಸ್ತಾನಕ್ಕೆ ನೀಡಿದ ವಾರ್ನಿಂಗ್ನಿಂದ ಗೊಂದಲಗಳಿಗೆಲ್ಲ ತೆರೆ ಬಿದ್ದಿದೆ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹೈಬ್ರಿಡ್ ಮಾದರಿಯಲ್ಲಿ ಈ ಪಂದ್ಯಾವಳಿಯನ್ನು ನಡೆಸೋಕೆ ಒಪ್ಕೊಂಡಿದೆ. ಆದರೆ ಕೆಲವು ಷರತ್ತುಗಳನ್ನು ಕೂಡ ಮುಂದಿಟ್ಟಿದೆ. ಏನವು ಕಂಡೀಷನ್ಸ್ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಕಂಡೀಷನ್ ನಂಬರ್ 1, ಭಾರತದಲ್ಲಿ ಐಸಿಸಿ ಪಂದ್ಯಗಳನ್ನು ಆಯೋಜಿಸಿದ್ರೆ ನಮಗೂ ಹೈಬ್ರಿಡ್ ಮಾದರಿ. ಎಸ್, ಪಾಕಿಸ್ತಾನದ ಮೊದಲ ಕಂಡೀಷನ್ನೇ ಇದು. ಭಾರತ ಹೇಗೆ ಪಾಕಿಸ್ತಾನಕ್ಕೆ ಬರಲ್ಲ ಅಂತ ಹೈಬ್ರಿಡ್ ಮಾದರಿ ಪಂದ್ಯಗಳಿಗೆ ಡಿಮ್ಯಾಂಡ್ ಮಾಡಿದ್ದಾರೋ ಹಾಗೆ ನಾವು ಕೂಡ ಭಾರತದಲ್ಲಿ ಐಸಿಸಿ ಟೂರ್ನಿ ಆಯೋಜನೆ ಮಾಡಿದ್ರೆ ಬರೋದಿಲ್ಲ ಅಂತ ಪಾಕಿಸ್ತಾನ ಪಟ್ಟು ಹಾಕಿದೆ. 2031ರವರೆಗೆ ಭಾರತದಲ್ಲಿ ನಡೆಯುವಂತ ಐಸಿಸಿ ಆಯೋಜಿತ ಟೂರ್ನಿಗಳನ್ನ ಕೂಡ ಹೈಬ್ರಿಡ್ ಮಾದರಿಯಲ್ಲಿ ನಡೆಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನ ತಂಡವನ್ನ ಭಾರತಕ್ಕೆ ಕಳಿಸಲ್ಲ ಅಂತ ಪಿಸಿಬಿ ಐಸಿಸಿಗೆ ಹೇಳಿದೆ. ಭವಿಷ್ಯದಲ್ಲಿ ಭಾರತ ಆತಿಥ್ಯ ವಹಿಸಲಿರುವಂತ ಐಸಿಸಿ ಟೂರ್ನಿಗಳನ್ನ ಹೈಬ್ರಿಡ್ ಮಾದರಿಯಲ್ಲಿ ಆಯೋಜನೆ ಮಾಡಬೇಕು ಎಂಬ ಷರತ್ತನ್ನ ಹಾಕಿದೆ. ಮುಂದಿನ 7 ವರ್ಷಗಳಲ್ಲಿ ಭಾರತವು 2026ಕ್ಕೆ T20 ವಿಶ್ವಕಪ್, 2029ಕ್ಕೆ ಚಾಂಪಿಯನ್ಸ್ ಟ್ರೋಫಿ ಹಾಗೆ 2031ಕ್ಕೆ ODI ವಿಶ್ವಕಪ್ ಆಯೋಜನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಸೊ ಈಗ ಪಾಕ್ ಬೇಡಿಕೆಯಂತೆ ಈ 3 ಟೂರ್ನಿಗಳಲ್ಲಿ ಪಾಕಿಸ್ತಾನದ ಪಂದ್ಯಗಳನ್ನು ಭಾರತ ಕೂಡ ಹೈಬ್ರಿಡ್ ಮಾದರಿಯಲ್ಲಿ ಆಯೋಜನೆ ಮಾಡಬೇಕಾಗುತ್ತೆ. ಕಂಡೀಷನ್ ನಂಬರ್ 2, ವಾರ್ಷಿಕ ಆದಾಯವನ್ನ ಹೆಚ್ಚಿಸುವಂತೆ ಐಸಿಸಿಗೆ ಡಿಮ್ಯಾಂಡ್. ಇನ್ನು ಪಾಕ್ ಕ್ರಿಕೆಟ್ ಮಂಡಳಿಯ 2ನೇ ಷರತ್ತು ಆದಾಯದಲ್ಲಿ ಹೆಚ್ಚಳ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಹೈಬ್ರಿಡ್ ಮಾದರಿಯಲ್ಲಿ ನಡೆಸೋಕೆ ಒಪ್ಪಿಗೆ ಸೂಚಿಸೋಕೆ ವಾರ್ಷಿಕ ಆದಾಯದಲ್ಲಿ ನಮಗೆ ಹೆಚ್ಚಿನ ಪಾಲು ನೀಡಬೇಕು ಅಂತ ಐಸಿಸಿ ಬಳಿ ಮನವಿಯನ್ನ ಮಾಡಿಕೊಂಡಿದೆ. ಇದಕ್ಕೆ ಒಪ್ಪಿಗೆ ಸೂಚಿಸಿದರೆ ಮಾತ್ರ ಹೈಬ್ರಿಡ್ ಮಾದರಿಯನ್ನು ಒಪ್ಪಿಕೊಳ್ತೇವೆ, ಭಾರತದ ಪಂದ್ಯಗಳನ್ನ ಬೇರೆ ಕಡೆ ನಡೆಸಿಕೊಡ್ತೇವೆ ಅಂತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಹೇಳಿದ್ದಾರೆ. ಐಸಿಸಿ ಮುಂದಿನ ವರ್ಷ 5.75% ಪಿಸಿಬಿ ಆದಾಯವನ್ನ ಹೆಚ್ಚಿಸುವಂತೆ ಕೋರ್ಕೊಂಡಿದೆ. ಕಂಡೀಷನ್ ನಂಬರ್ 3, ಭಾರತ ಇರದಿದ್ರೆ ಪಾಕಿಸ್ತಾನದಲ್ಲೇ ಸೆಮಿಫೈನಲ್ ಮತ್ತು ಫೈನಲ್. ಇನ್ನು ಪಾಕಿಸ್ತಾನದ 3ನೇ ಕಂಡೀಷನ್ ಅದು ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳ ಬಗ್ಗೆಯೇ ಇದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗುಂಪು ಹಂತದಲ್ಲಿ ಭಾರತದ ಪಂದ್ಯಗಳನ್ನ ಹೈಬ್ರಿಡ್ ಮಾದರಿಯಲ್ಲಿ ನಡೆಸಿಕೊಡ್ತೇವೆ. ಒಂದ್ ವೇಳೆ ಭಾರತ ಸೆಮಿಫೈನಲ್ ಮತ್ತು ಫೈನಲ್ಗೆ ಅರ್ಹತೆ ಪಡೆಯದೇ ಹೋದ್ರೆ ಆ ಪಂದ್ಯಗಳನ್ನ ಪಾಕಿಸ್ತಾನದಲ್ಲೇ ನಡೆಸಬೇಕು. ಆ ಪಂದ್ಯಗಳನ್ನ ಲಾಹೋರ್ ಮೈದಾನದಲ್ಲಿ ಆಡಿಸಬೇಕು ಎಂಬ ಷರತ್ತನ್ನು ವಿಧಿಸಿದೆ. ಅಧಿಕೃತ ವೇಳಾಪಟ್ಟಿ ಬಿಡುಗಡೆಗೆ ಕೌಂಟ್ ಡೌನ್. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆರಂಭಕ್ಕೆ ಇನ್ನು 2.5 ತಿಂಗಳಷ್ಟೇ ಬಾಕಿ ಇದೆ. ಬಟ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಬಿಕ್ಕಟ್ಟಿನಿಂದಾಗಿ ಐಸಿಸಿ ಕೂಡ ಚಾಂಪಿಯನ್ಸ್ ಟ್ರೋಫಿಗೆ ವೇಳಾಪಟ್ಟಿಯನ್ನು ಫೈನಲ್ ಮಾಡಿರಲಿಲ್ಲ. ಇದೀಗ ಶನಿವಾರ ನಡೆದ ಸಭೆಯಲ್ಲಿ ಪಾಕ್ ಹೈಬ್ರಿಡ್ ಮಾದರಿಗೆ ಒಪ್ಪಿಗೆ ಸೂಚಿಸಿದೆ. ಹೀಗಾಗಿ ಅಧಿಕೃತ ವೇಳಾಪಟ್ಟಿ ಶೀಘ್ರದಲ್ಲೇ ರಿಲೀಸ್ ಆಗಲಿದೆ. ಟೀಮ್ ಇಂಡಿಯಾ ತನ್ನ ಪಂದ್ಯಗಳನ್ನು ದುಬೈನಲ್ಲಿ ಆಡೋ ಸಾಧ್ಯತೆ ಹೆಚ್ಚಿದೆ. ಆದರೆ ಇನ್ನೂ ಕೂಡ ಈ ಬಗ್ಗೆ ಸ್ಪಷ್ಟತೆ ಇಲ್ಲ. ಈ ಮುಂಚೆ ಪಾಕಿಸ್ತಾನ ರಿಲೀಸ್ ಮಾಡಿದ ಟೈಮ್ ಟೇಬಲ್ ಪ್ರಕಾರ ಪಂದ್ಯಾವಳಿಯು ಫೆಬ್ರವರಿ 19ರಿಂದ ಮಾರ್ಚ್ 9ರವರೆಗೆ ನಡೆಯಲಿದೆ. ಬಟ್ ಐಸಿಸಿ ಇದೇ ದಿನಾಂಕಗಳನ್ನ ಇನ್ನೂ ಕೂಡ ಫೈನಲ್ ಮಾಡಿಲ್ಲ. ಸೊ ಅಂತಿಮವಾಗಿ ಫೈನಲ್ ಮಾಡುತ್ತಾ ಅಥವಾ ಶೆಡ್ಯೂಲ್ ಅನ್ನ ಚೇಂಜ್ ಮಾಡುತ್ತಾ ಅನ್ನೋದೇ ಈಗಿರೋ ಪ್ರಶ್ನೆ. ಇನ್ನು ಚಾಂಪಿಯನ್ಸ್ ಟ್ರೋಫಿ ಕೊನೆಯ ಬಾರಿಗೆ 2017ರಲ್ಲಿ ನಡೆದಿತ್ತು. ಆಗ ಸರ್ಫರಾಜ್ ಖಾನ್ ನಾಯಕತ್ವದಲ್ಲಿ ಪಾಕಿಸ್ತಾನ ಪ್ರಶಸ್ತಿಯನ್ನ ಗೆದ್ದುಕೊಂಡಿತ್ತು. 5 ಕಾರಣಗಳಿಂದ ತಲೆಬಾಗಿದ ಪಾಕಿಸ್ತಾನ. ಕಳೆದ 6 ತಿಂಗಳಿಂದ ಹಗ್ಗ ಜಗ್ಗಾಟ ಆಡ್ತಿದ್ದಂತ ಪಾಕಿಸ್ತಾನ ಈಗ ಹೈಬ್ರಿಡ್ ಮಾದರಿಯನ್ನ ಸೀದಾ ಒಪ್ಪಿಕೊಳ್ಳೋಕೆ ಕಾರಣಗಳು ಕೂಡ ಇವೆ. ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಭಾರತ ಏನಾದರೂ ಪಂದ್ಯಾವಳಿಯಲ್ಲಿ ಆಡದೇ ಇದ್ರೆ ಪ್ರಾಯೋಜಕತ್ವ, ಟಿಕೆಟ್ ಸೇಲ್ಗಳಿಗೆ ಭಾರಿ ಪೆಟ್ಟು ಬೀಳ್ತಾ ಇತ್ತು. ಹೈ ವೋಲ್ಟೇಜ್ ಪಂದ್ಯವಾದಂಥ ಭಾರತ ಮತ್ತು ಪಾಕಿಸ್ತಾನ ಪಂದ್ಯವೇ ಇಲ್ಲದಂತಾಗಿದ್ರೆ ಹೆಚ್ಚು ಆದಾಯ ಬರುವ ಮೂಲವೇ ಇಲ್ಲದಂತಾಗಿ ಪಿಸಿಬಿಯ ಲಾಭ ಕಡಿಮೆ ಆಗ್ತಾ ಇತ್ತು. ಹಾಗೆ ಹೈಬ್ರಿಡ್ ಮಾದರಿಯಲ್ಲಿ ದುಬೈನಲ್ಲಿ ಭಾರತದ ಪಂದ್ಯಗಳನ್ನು ಆಯೋಜನೆ ಮಾಡೋದ್ರಿಂದ ಹೆಚ್ಚಿಗೆ ನಷ್ಟನೂ ಕೂಡ ಆಗೋದಿಲ್ಲ, ಕಷ್ಟನೂ ಆಗೋದಿಲ್ಲ. ಅದು ಅಲ್ಲದೆ ಐಸಿಸಿ ಕೂಡ ಹೈಬ್ರಿಡ್ ಮಾದರಿ ಪಂದ್ಯಗಳ ಆಯೋಜನೆ ಮಾಡಬೇಕು, ಭಾರತದ ಪ್ರಸ್ತಾವನೆಯನ್ನು ಒಪ್ಪಲೇಬೇಕು ಅಂತ ಪಿಸಿಬಿಗೆ ತಾಕೀತನ್ನ ಮಾಡಿತ್ತು. ಈ ತಾಕೀತಿಗೆ ಒಪ್ಪದೇ ಇದ್ದಿದ್ರೆ ಮುಂದಿನ ದಿನಗಳಲ್ಲಿ ಪಿಸಿಬಿಯ ಯಾವುದೇ ಐಸಿಸಿ ಟೂರ್ನಿಗಳನ್ನು ಆಯೋಜಿಸುವಂತ ಅವಕಾಶಗಳೇ ಇಲ್ಲದಾಗ್ತಾ ಇತ್ತು.
ಅದೇ ಸಭೆಯಲ್ಲೂ ಕೂಡ ಎಲ್ಲಾ ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತಿದ್ವು. ವಿಶ್ವ ಕ್ರಿಕೆಟ್ನಲ್ಲಿ ಭಾರತವನ್ನು ಎದುರು ಹಾಕಿಕೊಂಡು ಉಳಿಯೋದು ಕಷ್ಟ ಅನ್ನೋ ಕಾರಣಕ್ಕೆ ಹೈಬ್ರಿಡ್ಗೆ ಅಸ್ತು ಎಂದಿತ್ತು. ಒಟ್ನಲ್ಲಿ 2008ರ ಬಳಿಕ ಭಾರತ ತಂಡ ಪಾಕಿಸ್ತಾನ ಪ್ರವಾಸವನ್ನು ಕೈಗೊಂಡಿಲ್ಲ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕೊನೆಯ ದ್ವಿಪಕ್ಷೀಯ ಸರಣಿ 2012 ಮತ್ತು 2013ರಲ್ಲೇ ನಡೆದಿತ್ತು. 1996ರ ಬಳಿಕ ಪಾಕಿಸ್ತಾನ ಯಾವುದೇ ಐಸಿಸಿ ಟೂರ್ನಿಗಳನ್ನು ಆಯೋಜನೆ ಮಾಡಿಲ್ಲ. ಕಳೆದ ವರ್ಷ ಭಾರತವು ಪಾಕಿಸ್ತಾನಕ್ಕೆ ಪ್ರಯಾಣ ಮಾಡೋಕೆ ನಿರಾಕರಿಸಿದ್ದಕ್ಕೆ ಪಾಕಿಸ್ತಾನವು ಹೈಬ್ರಿಡ್ ಮಾದರಿಯಲ್ಲಿ ಏಷ್ಯಾ ಕಪ್ ಅನ್ನು ಆಯೋಜಿಸಿತ್ತು. ಇದೀಗ ಚಾಂಪಿಯನ್ಸ್ ಟ್ರೋಫಿಗೆ ಆತಿಥ್ಯ ವಹಿಸಿದ್ದು ಇದು ಕೂಡ ಹೈಬ್ರಿಡ್ ಮಾದರಿಯಲ್ಲಿ ನಡೆಯಲಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಆಡುವ ಪಂದ್ಯಗಳೆಲ್ಲೂ ಕೂಡ ದುಬೈನಲ್ಲೇ ನಡೆಯಲಿವೆ. ಆ ಪಂದ್ಯಗಳ ಆಯೋಜನೆ, ಆಟಗಾರರ ಓಡಾಟ, ವಾಸ್ತವ್ಯದ ಖರ್ಚು ವೆಚ್ಚಗಳನ್ನು ಪಿಸಿಬಿಯೇ ಭರಿಸಬೇಕಿದೆ. ಅವುಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಕೂಡ ಸೇರಿದೆ. ಫೈನಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಬಗ್ಗೆ ಇದ್ದ ಗೊಂದಲಗಳೆಲ್ಲ ಕ್ಲಿಯರ್ ಆಗಿದೆ. ನಮಸ್ಕಾರ.